ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್ ಸುಬ್ಬು. ಇವತ್ತು ಒಂದು ತುಂಬಾನೇ ಸೀರಿಯಸ್ ಟಾಪಿಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಆ ಟಾಪಿಕ್ ಏನು ಅಂತಂದ್ರೆ ಓವರ್ ವ್ಯಾಲ್ಯೂಯೇಷನ್. ಎಸ್, ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ರೀಸೆಂಟಾಗಿ ಸುಮಾರು ಡಿಬೇಟು ಈ ಒಂದು ಓವರ್ ವ್ಯಾಲ್ಯೂಯೇಷನ್ ಸಂಬಂಧಪಟ್ಟಂಗೆ ಆಗ್ತಿದೆ. ಆ್ಯಂಡ್ ಸುಮಾರು ಜನ ಎಕ್ಸ್ಪರ್ಟ್ಸು ತಮ್ಮದೇ ಆದಂತಹ ಒಂದು ಒಪಿನಿಯನ್ ಈ ಒಂದು ಓವರ್ ವ್ಯಾಲ್ಯೂಯೇಷನ್ ಬಗ್ಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಅಷ್ಟೆಲ್ಲ ಒಪಿನಿಯನ್ಗಳು, ಡಿಬೇಟ್ಗಳು ಮತ್ತು ಸ್ಕ್ರೂಟಿನಿಗಳು ಏನಾಗ್ತಿದೆ ಅಂತಂದರೆ ಇನ್ವೆಸ್ಟರ್ಸಿನ ಇನ್ವೆಸ್ಟಿಂಗ್ ಸೆಂಟಿಮೆಂಟ್ ಮೇಲೆ ಪ್ರಭಾವ ಬೀರಿ ಮಾರ್ಕೆಟ್ ಏರುಪೇರಾಗ್ತಿರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಅದರಲ್ಲೂ ಕೆಲವೊಂದು ಪ್ರಾಮಿನೆಂಟ್ ಫಿಗರ್ಸ್ ಆದಂತಹ ನಮ್ಮ ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ನ CIO ಶಂಕರ್ ನರೇನ್ ಅವರು ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ. ಏನು ಅಂತಂದರೆ ನಮ್ಮ ಒಂದು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಎಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೆಗ್ಮೆಂಟಲ್ಲಿ ಅದು ತುಂಬಾ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಅದರ ಜೊತೆ 2008 ಒಂದು ಕ್ರೈಸಿಸ್ನ ರೆಫರೆನ್ಸಿಗೆ ತೊಗೊಂಡು 2025 ತುಂಬಾ ಒಂದು ಡೇಂಜರಸ್ ಇಯರ್ ಆಗಿರುತ್ತೆ. ಸೊ ಇನ್ವೆಸ್ಟರ್ಸ್ ತುಂಬ ಕಾಶಿಯಸ್ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ರೀತಿಯಲ್ಲಿ ಇನ್ನೊಬ್ಬರು ವ್ಯಾಲ್ಯೂಯೇಷನ್ ಗುರು ಅಶ್ವಥ್ ದಾಮೋದರನ್ ತಮ್ಮ ಒಂದು ಬ್ಲಾಗಲ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಬಂದು ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಈಕ್ವಿಟಿ ಮಾರ್ಕೆಟ್ ಅಂತ ಬರೆದಿದ್ದಾರೆ. ಸರ್, ಹಾಗೆ ಅವರು ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿರೋದು ಏನು ಅಂತಂದರೆ ಇಂಡಿಯನ್ ಮಾರ್ಕೆಟ್ಗಳು ರೆವೆನ್ಯೂಗೆ ಸಂಬಂಧಪಟ್ಟಂತೆ 3 ಪಟ್ಟು ಜಾಸ್ತಿ ವ್ಯಾಲ್ಯೂಯೇಷನ್ ತೋರಿಸ್ತಿದೆ ಅಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ EBITDAನ 20% ಅಷ್ಟು ಒಂದು ವ್ಯಾಲ್ಯೂಯೇಷನ್ ಇಂಡಿಯನ್ ಮಾರ್ಕೆಟ್ ತೋರಿಸ್ತಿದೆ ಅಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ಅವ್ರ ಪ್ರಕಾರ ಇದು ಜಸ್ಟಿಫೈಯಬಲ್ ಆಗಿಲ್ಲ ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ಈ ಕತೆ ಹೊಸದೇನಲ್ಲ. ಬಿಕಾಸ್ 2024 ಸ್ಟಾರ್ಟಿಂಗಿಂದನೂ ಮಾರ್ಕೆಟ್ ಒಂದು ಹೊಸ ಹೈ ಮಾಡ್ತಾ ಬರ್ತಾ ಇದ್ದಂಗೆ ಎಕ್ಸ್ಪರ್ಟ್ಸು ಯಾಕೋ ಇದು ಓವರ್ ವ್ಯಾಲ್ಯೂಡ್ ಅಂತ ಅನ್ನಿಸ್ತಿದೆ ಅಂತ ತಮ್ಮ ಒಂದು ಒಪಿನಿಯನ್ ಶೇರ್ ಮಾಡ್ತಾನೆ ಬಂದರು. ಆ್ಯಂಡ್ ಅದರಿಂದ ಮಾರ್ಕೆಟಲ್ಲಿ ಒಂದು ಅನೀಸಿನೆಸ್ಸು ಸಹ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಾಂಟೆಕ್ಸ್ಟ್ ಕೊಡಬೇಕು ಅಂತ ಅಂದರೆ ಹೋದ ವರ್ಷ ಜೂನಲ್ಲಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಅವರು ಒಂದು ರಿಪೋರ್ಟ್ನ ಬಿಡ್ತಾರೆ. ಆ್ಯಂಡ್ ಆ ಒಂದು ರಿಪೋರ್ಟ್ ಪ್ರಕಾರ ಅವರು ನಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ವ್ಯಾಲ್ಯೂಯೇಷನ್ ಕಾಣಿಸ್ತಿದೆ, ಬಟ್ ಆದ್ರೂ ಸಹ ಸುಮಾರು ಸೆಗ್ಮೆಂಟ್ಗಳು ಮತ್ತು ಸ್ಟಾಕ್ಸು ತುಂಬಾ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಅವರು ತಮ್ಮ ಒಂದು ಅಭಿಪ್ರಾಯನ ಆ ಒಂದು ರಿಪೋರ್ಟಲ್ಲಿ ವ್ಯಕ್ತಪಡಿಸಿದ್ರು. ಆ ಒಂದು ರಿಪೋರ್ಟಿನ ಪ್ರಕಾರ ಅವರು ಕ್ವಾಲಿಟಿ, ರಿಸ್ಕ್ ಮತ್ತು ಓವರ್ ವ್ಯಾಲ್ಯೂಯೇಷನ್ ಮಧ್ಯೆ ಇರುವಂತಹ ಒಂದು ಇನ್ವರ್ಸ್ ರಿಲೇಷನ್ನ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಅವರು ಒಂದು ಪಾಯಿಂಟ್ ಔಟ್ ಮಾಡಿದರು. ಏನು ಅಂತ ಅಂದರೆ ಕೆಲವೊಂದು ಸೆಕ್ಟರ್ಗಳ ವ್ಯಾಲ್ಯೂಯೇಷನ್ ಕರೆಕ್ಟಾಗಿದೆ ಆ್ಯಂಡ್ ಅದು ಇಂಡಿಯಾನ ಲಾಂಗ್ ಟರ್ಮ್ ಗ್ರೋತ್ಗೆ ಟೈಅಪ್ ಆಗಿದೆ. ಬಟ್ ಇನ್ನು ಕೆಲವೊಂದು ಸೆಕ್ಟರ್ಗಳು ಯಾವುದು ರೀಸನ್ ಇಲ್ಲದೇನೆ ಯಾಕೆ ಇಷ್ಟೊಂದು ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅನ್ನೋದನ್ನ ಅವರು ಪಾಯಿಂಟ್ ಔಟ್ ಮಾಡಿದರು. ಹೋದ ವರ್ಷ ಸೆಪ್ಟೆಂಬರಲ್ಲಿ ನಮ್ಮ ಮಾರ್ಕೆಟ್ ಒಂದು ಹಿಸ್ಟಾರಿಕ್ ಹೈನ ಕಾಣುತ್ತೆ. ಅದಾದಮೇಲೆ ಈ ಒಂದು ಓವರ್ ವ್ಯಾಲ್ಯೂಯೇಷನ್ ಕನ್ಸರ್ನಿಂದಾಗಿ ನಿಧಾನಕ್ಕೆ ಕರೆಕ್ಷನ್ ಆಗ್ತಾನೆ ಬರ್ತಿದೆ. ಆ್ಯಂಡ್ ಅದ್ರ ಜೊತೆ ಬೇರೆ ಫ್ಯಾಕ್ಟರ್ಸ್ ಆದಂತಹ ಈ ಒಂದು US ಅಲ್ಲಿ ಒಂದು ಟ್ರೆಜರಿ ಈಲ್ಡ್ಸ್ ರೈಸ್ ಆಗ್ತಿರೋದ್ರಿಂದನೂ FII ಸೆಲ್ಲಿಂಗ್ ಜಾಸ್ತಿ ಆಗಿದೆ. ಸೊ ಇದೆಲ್ಲಾನು ಕಾಂಟ್ರಿಬ್ಯೂಟ್ ಮಾಡಿ ನಮ್ಮ ಒಂದು ಮಾರ್ಕೆಟ್ ಕರೆಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದ್ರ ಜೊತೆ ಇಂಡಿಯನ್ ಎಕಾನಮಿ ಸ್ಲೋ ಡೌನ್ ಆಗ್ತಿರೋ ಕಾರಣ, ಅದ್ರ ಜೊತೆ ಈ ಕಳೆದ ಕೆಲವೊಂದು ಕ್ವಾರ್ಟರ್ಸ್ ಅಲ್ಲಿ ನಮ್ಮ ಒಂದು ಕಾರ್ಪೊರೇಟ್ ಅರ್ನಿಂಗ್ಸು ಸಹ ಅಷ್ಟೊಂದೇನು ಚೆನ್ನಾಗಿ ಬರದೇ ಇರೋ ಕಾರಣ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಒಂದು ಕರೆಕ್ಷನ್ ಕಾಣ್ತಿದೆ. ಅದರಲ್ಲೂ ನಿಫ್ಟಿ 50, ನಿಫ್ಟಿ ಮಿಡ್ ಕ್ಯಾಪ್ 100 ಮತ್ತು ನಿಫ್ಟಿ ಸ್ಮಾಲ್ ಕ್ಯಾಪ್ 100 ತಲಾ 12, 14 ಮತ್ತು 16% ಅಷ್ಟು ಒಂದು ಕರೆಕ್ಷನ್ನ ಕಂಡಿದೆ. ಆ್ಯಂಡ್ ಇದೆಲ್ಲದ್ರ ಮಧ್ಯೆ ನಾವು ಗಮನಿಸಬೇಕಾಗಿರೋದು ಇನ್ನೊಂದು ಏನು ಅಂತಂದರೆ ನಮ್ಮ ಒಂದು ಕಾರ್ಪೊರೇಟ್ ಅರ್ನಿಂಗ್ಸು ಸಹ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಒಂದು ಕಡೆ, ಮತ್ತು ಈ ಕಡೆ ಓವರ್ ವ್ಯಾಲ್ಯೂಯೇಷನ್ನು ಸಹ ಈ ಒಂದು ನ್ಯೂಸ್ಗಳಿಂದ ಮತ್ತು ಈ ಒಂದು ಡಿಬೇಟ್ಗಳಿಂದ ಈ ಒಂದು ಅಭಿಪ್ರಾಯಗಳನ್ನ ಪಾಸ್ ಮಾಡೋದ್ರಿಂದ ಓವರ್ ವ್ಯಾಲ್ಯೂಯೇಷನ್ ಹೀಟು ಸಹ ಮಾರ್ಕೆಟಲ್ಲಿ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಆಗಲೇ ಹೇಳೋಂಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ರೀತಿಯಲ್ಲಿ ನಮ್ಮ ಒಂದು US ಟ್ರೆಜರಿ ಈಲ್ಡ್ಸು ಸಹ ಜಾಸ್ತಿ ಆಗ್ತಿತ್ತು. ಆ್ಯಂಡ್ US ಡಾಲರ್ನು ಸಹ ಒಂದು ಒಳ್ಳೆ ರ್ಯಾಲಿನ ನಾವು ನೋಡಿದ್ವಿ. ಸೊ ಇದು ಎಲ್ಲಾದ್ರಿಂದ ಏನಾಯಿತು ಅಂದರೆ FII ಅವರು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದರಿಂದ ಮಾರ್ಕೆಟ್ ಕರೆಕ್ಷನ್ ಅಷ್ಟೇ ಅಲ್ಲದೇನೆ ಇಂಡಿಯಾವಿನ ರಿಯಲ್ GDP ಗ್ರೋತ್ ಬಂದು 7% ಆವ್ರೇಜ್ ಅಷ್ಟು ಒಂದು ಕುಸಿತನ ಕಂಡಿದೆ. ಮಾರ್ಕೆಟ್ ಕರೆಕ್ಷನ್ ಕಾಣ್ತಿರೋ ಈ ಒಂದು ಟೈಮಲ್ಲೂ ಸಹ ಕೆಲವೊಬ್ರು ಎಕ್ಸ್ಪರ್ಟ್ಸು ಜೋಪಾನವಾಗಿ ಪಾಸಿಟಿವಿಟಿನ ಕಾಣ್ಬೋದು ಅಂತ ಹೇಳಿದ್ದಾರೆ. ಅದರಲ್ಲೂ ನಮ್ಮ 3P ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸಿನ ಫೌಂಡರ್ ಮತ್ತು CIO ಆದಂತಹ ಪ್ರಶಾಂತ್ ಜೈನ್ ಅವರು ಹೇಳೋ ಪ್ರಕಾರ ನಿಫ್ಟಿ ಯಾವೊಂದು ಲೆವೆಲ್ಸ್ಗೆ ರೀಚ್ ಆಗಿದೆ ಅಂತ ಅಂದರೆ ನೆಕ್ಸ್ಟ್ 2 ರಿಂದ 5 ವರ್ಷದಲ್ಲಿ ಒಂದು ಲೋ ಮತ್ತು ಮಾಡೆಸ್ಟ್ ಡಬಲ್ ಡಿಜಿಟ್ ರಿಟರ್ನ್ನ ನಾವು ಕಾಣ್ಬೋದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೇನೋ ಅವರು ಒಂದು ಪಾಯಿಂಟ್ನ ತುಂಬ ಚೆನ್ನಾಗಿ ಪಾಯಿಂಟ್ ಔಟ್ ಮಾಡಿದ್ದಾರೆ. ಏನು ಅಂತಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಂತಹ ಸೆಕ್ಟರ್ಗಳು ಯಾವ್ದ್ಯಾವುದು, ಆಟೋಮೊಬೈಲ್ ಇರ್ಬೋದು, ಆಯಿಲು, ಗ್ಯಾಸು, ಈ ಔಟ್ ಪರ್ಫಾರ್ಮ್ ಮಾಡ್ತಾ ಇದ್ದಂತಹ ಸೆಕ್ಟರ್ಗಳು ಈ ಒಂದು ಕರೆಕ್ಷನ್ ಟೈಮಲ್ಲಿ ತುಂಬಾ ಒಂದು ಡಿಕ್ಲೈನ್ನ ಕಂಡಿದೆ.
ಅದೇನೆ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದ್ದಂತಹ ಸೆಕ್ಟರ್ಗಳಾದಂತಹ IT ಮತ್ತು ಬ್ಯಾಂಕ್ಸ್ಗಳು ಈ ಒಂದು ಕರೆಕ್ಷನ್ ಟೈಮಲ್ಲಿ ಸ್ಟೆಬಿಲಿಟಿನ ತೋರಿಸಿದೆ ಅಂತ ಅವರು ಹೇಳಿದ್ದಾರೆ. ಆ್ಯಂಡ್ ಈ ಒಂದು ಕರೆಕ್ಷನ್ ಒಂದು ಸ್ವಲ್ಪ ಮುಂದುವರಿಬಹುದು, ಮುಂದುವರೆದಾಗ ಒಂದು ಟೆಂಪರರಿ ಟೈಮ್ಗೆ ಮಾರ್ಕೆಟು ಅಂಡರ್ ವ್ಯಾಲ್ಯೂಡ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೇನೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸೆಕ್ಟರಲ್ಲಿ ಒಂದು ರೀಸನ್ನೇ ಕೊಡೋಕ್ಕಾಗದೇ ಇರೋ ರೀತಿ ಒಂದು ಓವರ್ ವ್ಯಾಲ್ಯೂಯೇಷನ್ ಕಾಣಿಸ್ತಿದೆ ಅಂತ ಅವರು ಸಹ ಹೇಳಿದ್ದಾರೆ. HDFC ಸೆಕ್ಯೂರಿಟೀಸಿನ MD ಮತ್ತು CEO ಆದಂತಹ ಧೀರಜ್ ರೆಲ್ಲಿ ಅವರು ಹೇಳೋ ಪ್ರಕಾರ ಈಗ ಮಾರ್ಕೆಟ್ ಅಲ್ಲಿ ಜನ ಈ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಲಾರ್ಜ್ ಕ್ಯಾಪ್ ಕಡೆ ಸ್ವಲ್ಪ ಜಾಸ್ತಿ ಒಲವನ್ನ ತೋರಿಸ್ತಾ ಇದ್ದಾರೆ. ಅಂಡ್ ಈ ಒಂದು ಸೆಂಟಿಮೆಂಟ್ ಏನಾದರೂ ಕಂಟಿನ್ಯೂ ಆದ್ರೆ ಅದರಿಂದ ನಾವು ಬೆಟರ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಅದ್ರ ಜೊತೆ ಇನ್ನೊಂದು ಪ್ರಮುಖವಾದಂತಹ ಪಾಯಿಂಟ್ ನ ಅವರು ಮೆನ್ಷನ್ ಮಾಡಿರೋದು ಏನು ಅಂತ ಅಂದ್ರೆ, ಈ ಒಂದು ಇನ್ಫ್ಲೇಷನ್ ಅನ್ನೋದು ಒಂದು ಸಾಫ್ಟ್ವೇರ್ ಮತ್ತೆ ಸ್ಟಡಿ ಇನ್ಫ್ಲೇಷನ್ ರೇಟ್ ಇದ್ದಾಗ ಒಂದು ಒಳ್ಳೆಯ ಅರ್ನಿಂಗ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅವ್ರು ಪಾಯಿಂಟ್ ಔಟ್ ಮಾಡಿರೋದು ಏನು ಅಂತಂದ್ರೆ, ನಿಫ್ಟಿ 1 year ಫಾರ್ವರ್ಡ್ ಪಿ ನ ನೀವೇನಾದ್ರು ನೋಡಿದ್ರೆ ಅದು ಎಷ್ಟಿದೆ ಅಂತ ಅಂದ್ರೆ, ಕಳೆದ 5 ವರ್ಷ ಕಂಪೇರ್ ಮಾಡಿದ್ರೆ ನಿಫ್ಟಿನ 1 year ಫಾರ್ವರ್ಡ್ ಪಿ ಬಂದು 7% ಅಷ್ಟು ಒಂದು ಡಿಸ್ಕೌಂಟ್ ಅಲ್ಲಿ ಇದೆ ಅನ್ನೋದನ್ನ ಅವರು ಹೇಳಿದ್ದಾರೆ. ಮಿರೆ ಅಸೆಟ್ಸ್ ಇನ CIO ಆದಂತಹ ನೀಲೇಶ್ ಸುರಾನ ಅವರು ಒಂದು ಡಿಫರೆಂಟ್ ವ್ಯೂನ ವ್ಯಕ್ತಪಡಿಸಿದ್ದಾರೆ. ಅವರು ಜಾನ್ವರಿಲಿ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಏನು ಅಂತಂದ್ರೆ, ಈ ಒಂದು ವ್ಯಾಲ್ಯೂಯೇಷನ್ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಯಾಕೆ ಅಷ್ಟೊಂದು ಓವರ್ ವ್ಯಾಲ್ಯೂಡ್ ಅಂತ ಅನಿಸ್ತಿದೆ ಅಂತಂದ್ರೆ, ಬಿಕಾಸ್ ಆ ಒಂದು ರಿಸರ್ಚ್ನೇ ಆಗಲಿ ಅಥವಾ ಒಂದು ಡಿಬೇಟ್ನೇ ಆಗಲಿ ಬರೀ ಹೈ ಗ್ರೋತ್ ಸೆಕ್ಟರ್ಸ್ ಆದಂತಹ ಕ್ಯಾಪಿಟಲ್ ಗೂಡ್ಸ್ ಇರ್ಬೋದು, ಇಲ್ಲ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಇರ್ಬೋದು, ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಓವರ್ ವ್ಯಾಲ್ಯೂಯೇಷನ್ ಅಂತ ಅನ್ನಿಸ್ತಿರ್ಬೋದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇನ ವ್ಯಾಲ್ಯೂಯೇಷನ್ ಈಗ ಸ್ವಲ್ಪ ರೀಸನಬಲ್ ಆಗಿದೆ ಅಂತ ಕೂಡ ಅವರು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಒಂದು ಓವರ್ ವ್ಯಾಲ್ಯೂಯೇಷನ್ ಹೀಟ್ ಅಲ್ಲೂ ಸಹ, ಅದ್ರ ಜೊತೆಗೇನೆ ಈ ಒಂದು ಮಾರ್ಕೆಟ್ ಕರೆಕ್ಷನ್ ಆಗ್ತಿರುವಂತಹ ಒಂದು ಟೈಮಲ್ಲೂ ಸಹ ಇಂಡಿಯನ್ ಗ್ರೋತ್ ಸ್ಟೋರಿ ಒಂದು ಇಂಟ್ಯಾಕ್ಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ನಾವು ಕಾನ್ಫಿಡೆಂಟ್ ಆಗೂ ಸಹ ಅದನ್ನ ಹೇಳ್ಬೋದು. ಏನಕ್ಕೆ ಅಂತಂದ್ರೆ, 2024ರಲ್ಲಿ APAC ರೀಜನ್ ಅಲ್ಲಿ ಇಂಡಿಯನ್ ಈಕ್ವಿಟಿ ಬಂದು ಒನ್ ಆಫ್ ದ ಟಾಪ್ ಪರ್ಫಾರ್ಮರ್ ಆಗಿತ್ತು. ಅಂಡ್ ಅದ್ರ ಜೊತೆ ಡೊಮೆಸ್ಟಿಕ್ ಫಂಡಮೆಂಟಲ್ಸ್ ಚೆನ್ನಾಗಿದೆ, ಕೇಪೆಕ್ಸ್ ಗ್ರೋತ್ ಚೆನ್ನಾಗಿದೆ. ಸೊ ಈ ಒಂದು ಕಾರಣದಿಂದ ತುಂಬಾ ಒಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಸ್ ಸಹ ಇಂಡಿಯನ್ ಎಕಾನಮಿ ಅಟ್ರಾಕ್ಟ್ ಮಾಡಿದ್ನ ನಾವು ನೋಡಿದೀವಿ. 2024ರಲ್ಲಿ ಇಂಡಿಯನ್ ಈಕ್ವಿಟಿ ಬಂದು 13.3% ಅಷ್ಟು ಒಂದು ಅಡ್ವಾನ್ಸ್ಮೆಂಟ್ ಕಂಡಿರೋದನ್ನ ನಾವು ನೋಡಿದೀವಿ. ಅಂಡ್ ಸುಮಾರು ಜನ ಪಿಯರ್ಸ್ ಸಹ ನಮ್ಮ ಇಂಡಿಯನ್ ಮಾರ್ಕೆಟ್ ಸಕ್ಸಸ್ಫುಲ್ ಆಗಿ ಬೀಟ್ ಮಾಡಿದೆ. ಅಂಡ್ LSEG ಅವರು ಹೇಳೋ ಪ್ರಕಾರ ಈ ಕೊರಿಯಾ ಮತ್ತೆ ಈ ಒಂದು ತೈವಾನ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ನಮ್ಮ ಒಂದು ಇಂಡಿಯಾಲಿ ಅಂತ ಒಂದು ಕಾನ್ಸಂಟ್ರೇಟೆಡ್ ರಿಸ್ಕ್ ಇಲ್ಲ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ನಾವು ಗಮನಿಸಬಹುದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದ್ರೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಈ ಒಂದು ಶಾರ್ಟ್ ಟರ್ಮ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಇದ್ರೂ ಸಹ ಇಂಡಿಯಾದ ಮ್ಯಾಕ್ರೋ ಫಂಡಮೆಂಟಲ್ಸ್ ಮತ್ತೆ ಸ್ಟ್ರಕ್ಚರಲ್ ಗ್ರೋತ್ ಔಟ್ಲುಕ್ ತುಂಬಾನೇ ಸ್ಟ್ರಾಂಗ್ ಆಗಿರೋದನ್ನ ನಾವು ಗಮನಿಸಬಹುದು. ಅದ್ರ ಜೊತೆ ಬ್ಯಾಂಕ್ ಕ್ರೆಡಿಟ್ ಗ್ರೋತ್ ಒಂದು ಸ್ವಲ್ಪ ಸ್ಲೋ ಆಗಿದ್ರು ಸಹ ಒಂದು ಇಯರ್ ಓವರ್ ಇಯರ್ ಗ್ರೋತ್ ಅಲ್ಲಿ ಒಂದು ಡಬಲ್ ಡಿಜಿಟ್ ನ ಅವರು ಡೆಮಾನ್ಸ್ಟ್ರೇಟ್ ಮಾಡಿರೋದನ್ನ ನಾವು ನೋಡಬಹುದು. ಅದ್ರ ಜೊತೆಗೇನೆ ಇಂಡಿಯನ್ ಕಂಪ್ನಿಗಳು ಅಂದ್ರೆ APAC ರೀಜನ್ ಇರತಕ್ಕಂತಹ ಇಂಡಿಯನ್ ಕಂಪ್ನಿಗಳ ಫೋರ್ಕಾಸ್ಟೆಡ್ EPS ಗ್ರೋತ್ ಬಂದು ಬೇರೆ ಎಲ್ಲ ಕಂಪ್ನಿಗಳು ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತಾನೆ ನಾವು ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆ ಒಂದು ಅರ್ನಿಂಗ್ಸ್ಗೆ ಸಂಬಂಧಪಟ್ಟಂತೆ ಕಳೆದ 12 ತಿಂಗಳಿಂದ ಒಂದು ಒಳ್ಳೆಯ ಅಪ್ವರ್ಡ್ ರಿವಿಷನ್ ನಾವು ಕಾಣ್ಬೋದು. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಈಗ ಒಂದು ಕಾಂಪ್ಲೆಕ್ಸ್ ಸಿಚುವೇಶನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಕಡೆ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳು ಓವರ್ ವ್ಯಾಲ್ಯೂಡ್ ಅಂತ ಒಂದು ಮಾತುಕತೆ ಸ್ಟಾರ್ಟ್ ಆಗಿದ್ರೆ, ಲಾರ್ಜ್ ಕ್ಯಾಪಿನ ಒಂದು ವ್ಯಾಲ್ಯೂಯೇಷನ್ ರೀಸನಬಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂಡ್ ಈ ಒಂದು ಮಾರ್ಕೆಟ್ ಡಿಕ್ಲೈನ್ ಆಗ್ತಿರೋ ಒಂದು ಟೈಮಲ್ಲಿ, ಈ ಒಂದು ಓವರ್ ವ್ಯಾಲ್ಯೂಯೇಷನ್ ಡಿಬೇಟ್ ಆಗ್ತಿರೋ ಒಂದು ಟೈಮಲ್ಲಿ ಆನ್ ದ ಅದರ್ ಎಂಡ್ ನಮ್ಮ ಒಂದು ಡೊಮೆಸ್ಟಿಕ್ ಫಂಡಮೆಂಟಲ್ಸು ಮತ್ತು ಕೇಪೆಕ್ಸ್ ಗ್ರೋತ್ ಚೆನ್ನಾಗಿದೆ. ಆ್ಯಂಡ್ ಇದು ಎಲ್ಲದ್ರ ಜೊತೆಗೆ ಮುಖ್ಯವಾಗಿ ಮಾರ್ಕೆಟ್ ನೆಕ್ಸ್ಟ್ ಏನು ಮಾಡುತ್ತೆ ಅಂತ ಡಿಸೈಡ್ ಮಾಡೋದು ಯಾವ್ಯಾವ ಫ್ಯಾಕ್ಟರ್ಸ್ ಅಂತ ಅಂದರೆ, ಒಂದು ಡೊಮೆಸ್ಟಿಕ್ ಗ್ರೋತ್ ರೇಟು, ಅರ್ನಿಂಗ್ಸು ಮತ್ತು ಗ್ಲೋಬಲ್ ಎಕನಾಮಿಕ್ ಫ್ಯಾಕ್ಟರ್ಸ್. ಸೊ ಇಷ್ಟೆಲ್ಲದ್ರ ಮಧ್ಯ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಈ ಫ್ಯಾಕ್ಟರ್ಸ್ ಮೇಲೂ ಡಿಪೆಂಡ್ ಆಗಿದೆ. ಆ್ಯಂಡ್ ನಾವು ಸ್ವಲ್ಪ ಕಾದು ಇದನ್ನು ನೋಡಬೇಕಾಗಿದೆ. ಸೊ ಹೊರಗಿನ ಮುಂಚೆ ಒಂದು ಡಿಸ್ಕ್ಲೇಮರ್, ಈ ಒಂದು ವಿಡಿಯೋ ಬರೀ ಎಜುಕೇಷನಲ್ ಪರ್ಪಸ್ಗಾಗಿತ್ತು, ಯಾವುದೇ ರೀತಿಯಾದಂತಹ ರೆಕಮೆಂಡೇಶನ್ ಅಲ್ಲ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಂಡ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Mutual fund investments are subject to market risks. Read all scheme-related documents carefully.